1 more Kannada, 10 more Kannada, 1000 more Kannada, 1 crore more Kannada ಎಲ್ಲ ಆಗಲಿ ನಮ್ಮ ಕನ್ನಡ ಚಾನಲ್. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನೀವು. ಡಾಕ್ಟರ್ ಲೀಲಾವತಿ ಅವರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಾನಿದ್ದೀನಿ ಇವತ್ತು ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲದಲ್ಲಿ. ತಾಯಿಯೇ ದೇವರು ಅಂತ ಹೇಳಿ ನೀವು ಒಂದು ಮೇಲ್ಗಡೆ ಒಂದು ಸೆಂಟೆನ್ಸ್ ಕೂಡ ನೋಡ್ಬೋದು. ನೀವು ಈ ಕಾಲದಲ್ಲಿ ತಂದೆ ತಾಯಿಗಳು ಸತ್ತ ಕೂಡಲೇ ಆಸ್ತಿಗೋಸ್ಕರ ಕಿತ್ತಾಡಂತಹ ಮಕ್ಕಳಿರ ಈ ಕಾಲದಲ್ಲಿ ತಾಯಿಗೋಸ್ಕರ ಒಂದು ದೇಗುಲನ್ನೇ ನಿರ್ಮಿಸಿದ್ದಾರೆ ನಮ್ಮ ವಿನೋದ್ ರಾಜ್ ಅವರು. ಬನ್ನಿ, ಈ ತಾಯಿಯೇ ದೇವರು ಲೀಲಾವತಿ ಅಮ್ಮನವರ ದೇಗುಲ ಯಾವ ತರ ಇದೆ ಅಂತ ಒಳಗಡೆ ಹೋಗಿ ನೋಡೋಣ. ಬನ್ನಿ ಸ್ನೇಹಿತರೆ. ಲೀಲಾವತಿಗೆ ವಯಸ್ಸಾಗಿರಬಹುದು, ಆದರೆ ಲೀಲಾವತಿ ಗೌರವಕ್ಕೆ ವಯಸ್ಸಾಗಿಲ್ಲ. ಲೀಲಾವತಿ ಗೌರವಕ್ಕೆ ವಯಸ್ಸಾಗಿಲ್ಲ. ಇದು ಎಂಟ್ರೆನ್ಸು. ಇದು 3 ರೌಂಡ್ಸ್ ಇದೆ ಸ್ನೇಹಿತರೆ. ಇದು ದೇಗುಲ. ಫಸ್ಟ್ ರೌಂಡ್ ಅಲ್ಲಿ ನೀಲಮ್ಮ ಅವರು ನಟಿಸಿರುವಂತಹ ಮೂವಿಗಳ ಚಿತ್ರಗಳನ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಇಲ್ಲೆಲ್ಲ. ಬಹಳ ಅದ್ಭುತವಾಗಿ ಅದಕ್ಕೆ ಆದಂತಹ ಫ್ರೇಮ್ಗಳನ್ನ ಮಾಡಿಸಿ ಅದಕ್ಕೆ ಲೈಟಿಂಗ್ ಕೂಡ ಎಲ್ಲ ಅರೇಂಜ್ ಮಾಡಿ ತುಂಬಾ ವ್ಯವಸ್ಥಿತವಾಗಿ ನೀಟಾಗಿ ಮಾಡಿದ್ದಾರೆ. ನೋಡ್ಬೋದು ನೀವು. ಲೀಲಾಮ್ಮ ಅವ್ರದ್ದು ಫೋಟೋ ಜೊತೆಗೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವಂತ ಒಂದು ಫೋಟೋ ಹಾಕಿದ್ದಾರೆ. ಹಾಗೆ ಇಲ್ಲೂ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸುಮಾರು 36 ಚಿತ್ರಗಳನ್ನ ಜೊತೆಯಲ್ಲೇ ಲೀಲಮ್ಮ ಅವರು ಅಭಿನಯಿಸಿರುವಂಥದ್ದು. ಆ್ಯಂಡ್ ಆಲ್ಮೋಸ್ಟ್ ನಮಗೆ ಮೋರ್ ಲೈಕ್ ಎ ಫ್ಯಾಮಿಲಿ ಜೊತೆ ಒಡನಾಟ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಅಪ್ಪಾಜಿ ಜೊತೆಲಿ ನೋಡೋಕ್ಕೆ ಚಂದ, ಅಂದರೆ ನೋಡ್ಬೋದು ಅವರಿಬ್ಬರಲ್ಲಿ ಒಂದು ಕೆಮಿಸ್ಟ್ರಿನ. ಹೆಂಗೆ ಭಾರತಿ ವಿಷ್ಣುವರ್ಧನ್ ಬೆಸ್ಟ್ ಜೋಡಿ ಅಂತಾರೋ ಆ ರೀತಿ ಇನ್ನೊಂದು ಬೆಸ್ಟ್ ಜೋಡಿ ಅಂದರೆ ಲೀಲಾವತಿ ಅವರು ಅಪ್ಪಾಜಿ ಅಂದರೆ ಅದು ತಪ್ಪಾಗೋದಿಲ್ಲ. ಸುಮಾರು ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಚಿತ್ರಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಹಾಗೂ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳನ್ನ ಬೇರೆ ಭಾಷೆಗಳಲ್ಲಿ, ಹಾಗಾದ್ರೆ ತಮಿಳು, ತೆಲುಗು, ಮಲಯಾಳಮ್ಮು ಹಾಗೇನೆ ತುಳು ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಲೀಲಮ್ಮ ಅವರು ಅಭಿನಯಿಸಿದ್ದಾರೆ. ಸುಮಾರು 650ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಲೀಲಮ್ಮ ಅವರು ಅಭಿನಯಿಸಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಅವ್ರ ಹಳೆಯ ಫೋಟೋಗಳೆಲ್ಲ ವೈಟ್ ಅಂಡ್ ಬ್ಲಾಕ್ ಅಲ್ಲಿದೆ. ಏನು ಪಾತ್ರ ನಾನು ಮಾಡ್ತೇನೆ, ನಾನು ಆ ಪಾತ್ರ ಆಗಿರ್ತೇನೆ. ಇದು ನಮ್ಮ ಅಭಿನಯ ಶಾರದೆ ಜಯಂತಿ ಅವರ ಜೊತೆಯಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಫಸ್ಟ್ ರೌಂಡ್ ಸ್ನೇಹಿತರೆ. ನಮ್ಮ ಖ್ಯಾತ ಹಾಸ್ಯ ನಟ, ಹಳೆಯ ನಟ ನರಸಿಂಹರಾಜ್ ಅವ್ರ ಜೊತೆ ನೋಡ್ಬೋದು ನೀವು. ಕಾಮಿಡಿ ಸನ್ನಿವೇಶ ಹಳೆಯ ಚಿತ್ರದ್ದು. ಈ ಫೋಟೋ ತುಂಬಾ ಇಷ್ಟ ಆಯ್ತು ನೋಡಿ. ಇಲ್ಲಿ ತುಂಬಾ ಹಳೆಯ ನಟರು MP ಶಂಕರ್, ಲೀಲಮ್ಮ, ಮಂಜುಳಾ, ವಿಷ್ಣುವರ್ಧನ್, ಶ್ರೀನಾಥ್ ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ. ನಿಜವಾಗಲೂ ಕನ್ನಡ ಚಿತ್ರರಂಗ ಪುಣ್ಯ ಮಾಡಿತ್ತು ಇಂಥ ನಟಿಯನ್ನು ಪಡೆಯೋಕ್ಕೆ. ಅಂಥ ಸೊಗಸಾದ ನಟಿ ನಮ್ಮ ಲೀಲಮ್ಮ. ಸ್ನೇಹಿತರೆ, ಇವತ್ತು ಇಲ್ಲಿ ಏನು ವ್ಯವಸ್ಥಾಪಕರಾಗಿರುವ ನಾಗರಾಜ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಎಷ್ಟು ವರ್ಷದಿಂದ ಲೀಲಾವತಿ 35 ಇಯರ್ಸ್ ಇಂದ ಜೊತೆಲಿದ್ದೀರಾ ಸರ್? ಹೇಗೆ ಸರ್ ಅವರು? ಅವ್ರ ಗುಣಗಳೆಲ್ಲ ನಿಮಗೆ ಗೊತ್ತು, ಎಷ್ಟು ಒಳ್ಳೆಯವರು ಏನಂತ ಇಡೀ ಕರ್ನಾಟಕಕ್ಕೂ ಗೊತ್ತಿದೆ. ನಾವು ಹೇಳುವಂಥದ್ದು ಏನಿದೆ ಆ ಥರ ಒಂದು ತಾಯಿ, ಆ ಥರ ಒಂದು ಮಗ. ನೆಕ್ಸ್ಟ್ ಎಲ್ಲ ಮಗನಿಗೋಸ್ಕರ ತಾಯಿ ಜೀವಿಸಿದ್ರು. ಹೌದು, ತಾಯಿಗೋಸ್ಕರ ಇವತ್ತು ಮಗ ಶ್ರಮ ಬಿಡ್ತಾ ಇದ್ದಾರೆ. ಪ್ರತಿ ರಾತ್ರಿ ಬೆಳಿಗ್ಗೆ ಅಮ್ಮವ್ರ ಜೊತೆ ನೋಡ್ಕೊಂಡು ಆ ಸೇವೆ ಮಾಡಿಕೊಂಡು ಅಮ್ಮವ್ರು ಇರೋವರೆಗೂ ಆ ಥರ ಒಬ್ಬ ಮಗ ಯಾರಿಗೂ ಹುಟ್ಟಲ್ಲ. ಇವತ್ತು ಅವ್ರ ನೆನಪಲ್ಲಿ ಕೂಡ ಅವ್ರ ಸೇವೆನೇ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ನೋಡಿ, ಇವತ್ತು ಈ ಸ್ಮಾರಕ ಸ್ವಂತ 1 ರೂಪಾಯಿ ಯಾರ ಹತ್ರ ತಗೊಳ್ಳದೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ ಸರ್. ಸರ್ಕಾರನು ಕೇಳಿದ್ರು ಕೊಡ್ತೀವಿ ಅಂತ ನಮಗೆ ಬೇಡ ಅಂತ ಹೇಳಿದ್ರು. ವಿನೋದ್ ಅವರೇ ಬೇಡ, ಅಮ್ಮವ್ರ ದುಡ್ಡಿದೆ, ಅಮ್ಮವ್ರ ದುಡ್ಡಲ್ಲೇ ನಾವು ಮಾಡೋಣ, ಚಂದ ಮಾಡೋಣ, ನಮ್ಮ ಕೈನಾಲ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡಿ 1 ಕೋಟಿ ಆಗಿದೆ ಸರ್ ಈಗ. ನೋಡಿ, ಪಿಲ್ಲರ್ಸ್ ಎಲ್ಲ ಬಂದು ಆಕ್ಚುಲಿ ಈ ಪಿಲ್ಲರ್ಸ್ ಎಲ್ಲ ಮಹಾಬಲಿಪುರಂನಿಂದ ತರಿಸಿರೋದು. ಆಕ್ಚುಲಿ 1 ಇಯರ್ ಆಗೋಯ್ತು ಇದು ಮಾಡೋ ಅಷ್ಟೊತ್ತಿಗೆ. 1 ಇಯರ್ ತಗೊಂಡ್ರು. ಆಕ್ಚುಲಿ ಅಮ್ಮವರು ಸತ್ತು 1 ವರ್ಷ ಆಯ್ತು. 8ನೇ ತಾರೀಕಿಗೆ ನಾವು ದಿನ ಚಂದಾಗಿದೆ ಅಂತ ಹೇಳ್ಬಿಟ್ಟು 5ನೇ ತಾರೀಕಿಗೆ ಓಪನ್ ಮಾಡಿ. 8ನೇ ತಾರೀಕಿಗೆ 1 ವರ್ಷ ಆಗೋದು. ಮತ್ತೆ ಇದೇ ತಿಂಗಳು ಅವರ ಬರ್ತ್ಡೇ ಕೂಡ ಇದೆ ಅಲ್ವಾ? 24ಕ್ಕೆ ಅಮ್ಮವ್ರ ಬರ್ತ್ಡೇ. ಹೌದು, ಚಿಕ್ಕದಾಗಿ ಏನೋ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಮೊನ್ನೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ವಲ್ಲ, ಈ ಸತಿನೂ ಮಾಡೋಣ 24ಕ್ಕೆ. ಒಟ್ಟಿಗೆ ತಾಯಿಗೋಸ್ಕರ ದೇವಾಲಯ ಕಟ್ಟಿದ ಮೊದಲ ಮಗ ಅಂತಾನೆ ಹೇಳ್ಬೋದು. ಹೌದು ಸರ್, ಅಲ್ವಾ ಸರ್? ಇಂಡಿಯಾದಲ್ಲಿ ಹುಡುಕೋದೇ ಇದೊಂದೇ ಸರ್ ಸಿಗೋದು ಜಾಗ. ತಾಯಿಗೋಸ್ಕರ ಸ್ಮಾರಕ ಅಂತಲ್ಲ, ದೇಗುಲ.
ತಾಯಿಗೋಸ್ಕರ ಒಬ್ಬ ದೇಗುಲ ಕಟ್ಟಿದ್ದಾರೆ ಅಂದ್ರೆ ಅದು ವಿನೋದ್ ರಾಜ್ ಒಬ್ರೇ ಸರ್. ನನಗೂ ಸರ್ ಈಗ ಬರೋ ವೀಕ್ಷಕರು ಇದೇನ್ ನೋಡಕ್ ಬರ್ತಾರಲ್ಲ ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳ ಇದನ್ನ ನೋಡಿ ಏನ್ ಕಲಿಬಹುದು? ಈ ತರ ಅದೇ ಇವ್ರಂದು ಜೀವನಗಳು, ಇವ್ರು ಬದುಕಿದ ರೀತಿ, ಈ ತರ ಒಬ್ಬ ಮಗ ಬೇಕು ಅನ್ನೋದನ್ನ ನೋಡಿದ್ರೆ ಅವ್ರು ಕಳ್ಕೊಂಡ್ರೆ ಸಾಕು ಅಲ್ವಾ? ಅಲ್ಲ ಪ್ರತಿಯೊಬ್ಬರಿಗೂ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಬಿಡಿ. ಇದ್ರೆ ಈ ತರ ಒಬ್ಬ ಮಗ ಇರ್ಬೇಕು ಅನ್ನೋದು ಎಲ್ಲರಿಗೂ ಮೈಂಡ್ ಅಲ್ಲಿ. ಇಲ್ಲಿ ಬರೋ ಯಾತ್ರಿಗಳಿಗೆ ಎಲ್ಲರಿಗೂ ಕೂಡ ಉಪಹಾರ ವ್ಯವಸ್ಥೆ ಬೆಳಿಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಊಟದ ವ್ಯವಸ್ಥೆ ನಮ್ ಕೈನಲ್ಲಿ ಆಗಿದ್ದು. ಒಂದ್ ದಿವಸ ಚಿತ್ರಾನ್ನ, ಒಂದ್ ದಿವಸ ಮೊಸರನ್ನ, ಒಂದ್ ದಿವಸ ಏನಾಗುತ್ತೆ ಏನೊಂದು ಬರೋರು ಯಾರು ಹಾಗೆ ಹೋಗ್ಬಾರ್ದು, ಹಸ್ಕೊಂಡು ಹೋಗ್ಬಾರ್ದು. ಇದು ಲೀಲಮ್ಮ ಅವ್ರ ಕನ್ಸು ಕೂಡ ಆಗಿತ್ತು. ಹೌದು ಸರ್, ಅನ್ನದಾಸೋಹ ನಡಿಬೇಕು ಅನ್ನೋದು. ಅದೇ ತರ ಗಾಂಧಿನಗರದಲ್ಲಿ ಆಫೀಸ್ ಇದೆ, ನಾವು ರಿನೋವೇಷನ್ ಮಾಡ್ತಾ ಇದೀವಿ. ರಿನೋವೇಷನ್ ಮಾಡಿ ಅಲ್ಲಿ ಆಯ್ತು, ಆಫೀಸ್ ಇದುವರೆಗೂ ಮುಚ್ಚಿಲ್ಲ ನಾವು. ಹೆಚ್ಚು ಕಮ್ಮಿ ನಾವು 4 ಪಿಕ್ಚರ್ ಏನೋ ಮಾಡಿದ್ವಿ ಅಲ್ಲಿ. ಯಾರದು ಲಾಸ್ಟ್ ಪಿಕ್ಚರು ಆಫೀಸ್ ನ ಮತ್ತೆ ರೆನ್ಯುವೇಷನ್ ಮಾಡ್ತಾ ಇದ್ವಿ. ಏನಕ್ಕೆ ಮಾಡ್ತಾ ಇದೀವಪ್ಪ ಅಂದ್ರೆ, ಪಾಪ ಈ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಇವರು ರಸ್ತೆನ ನಿಂತಿರ್ತಾರೆ ಸರ್. ಒಂದೊಂದ್ಸತಿ ಊಟಕ್ಕೂ ಕಾಸಿರಲ್ಲ ಪಾಪ. ಅದಕ್ಕೆ ರೆನ್ಯುವೇಷನ್ ಮಾಡಿ ಮಧ್ಯಾಹ್ನ ಹೊತ್ತು ಅಲ್ಲೂ ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ನೆಕ್ಸ್ಟ್ ಮಂತ್ ಇಂದ ಮಾಡೋಣ ಅದನ್ನು ಅಂತ ಮಾಡ್ಲೇಬೇಕು. 1 ತಿಂಗಳ 2 ತಿಂಗಳ ಹಿಂದೆ ಆಗ್ಬೋದು. ಅಲ್ಲೂ ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಇವರು ಬರ್ತಾರಲ್ಲ, ಬಂದು ಅಲ್ಲಿನ ಊಟದ ಎಲ್ಲೋ ಆಂಧ್ರ ಹೋಟೆಲ್ನ 2 ಕ್ಯಾರಿಯರ್ 3 ಕ್ಯಾರಿಯರ್ ತರಿಸಿ ಮಧ್ಯಾಹ್ನ ಅವರು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ನಮ್ಮ ಒಂದು ವಿನೋದ್ ಅವರ ಐಡಿಯಾ ಸರ್. ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಲೀಲಮ್ಮ ಅವರ ವ್ಯವಸ್ಥಾಪಕರು, ಮ್ಯಾನೇಜರ್ ಸುಮಾರು 35 ವರ್ಷದಿಂದ ಅವ್ರ ಜೊತೆಗಿದ್ರಂತೆ. ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ವಿಶೇಷವಾದಂಥ ಫೋಟೋ ಹಾಕಿದ್ದಾರೆ. ಈ ಚಿತ್ರ ನೋಡ್ತಾ ಇದ್ರೆ ನನಗೆ ಇದು ತುಂಬಾ ಹಳೆ ಓಲ್ಡ್ ಮೂವಿ. ನಮ್ಮ ಕನ್ನಡದಲ್ಲಿ ರಕ್ತ ಕಣ್ಣೀರು ಸಿನಿಮಾ ಇದೆಯಲ್ಲ, ಸೊ ಇದು ಬೇರೆ ಲ್ಯಾಂಗ್ವೇಜ್ ಮೂವಿ ಇದು ಇರಬಹುದು ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಕಮೆಂಟ್ ಮಾಡಿ. ಭಾರತೀಯಮ್ಮ ಅವ್ರ ಜೊತೆ ಕೂಡ ನೋಡಿ ಈ ಫೋಟೋ ತುಂಬಾ ಚೆನ್ನಾಗಿದೆ. ದ್ವಾರಕೇಶ್, ಕರ್ನಾಟಕದ ಮುದ್ದುಕುಳ್ಳ ತಾಯಿ ಪಾತ್ರದಲ್ಲಿ ಲೀಲಮ್ಮ ಅವರು. ಹಾಗೆ ಇಲ್ಲಿ ನಮ್ಮ ನಟ ಭಯಂಕರ ವಜ್ರಮುನಿ ಅವರು. ಇಲ್ಲಿಗೆ ಇದು ಫಸ್ಟ್ ರೌಂಡ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇದೆ. ಟೋಟಲ್ 3 ರೌಂಡ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ದೊಡ್ಡದಾಗಿ ಸ್ಕ್ರೀನ್ ಕೂಡ ಹಾಕಿದ್ದಾರೆ, ಒಂದು ಟಿವಿ ಕೂಡ ಹಾಕಿದ್ದಾರೆ ಇಲ್ಲಿ. ಒಟ್ಟಾರೆ ಹೇಳೋದಾದ್ರೆ ಸ್ನೇಹಿತರೆ, ಎಲ್ಲ ಲೀಲಮ್ಮ ಅವರ ಒಡನಾಟದಲ್ಲಿದ್ದಂತಹ ಎಲ್ಲ ಕಲಾವಿದರು, ಗಣ್ಯರ ಫೋಟೋಸ್ಗಳನ್ನು ನಾವು ಈ ವಾಲ್ಗಳಲ್ಲಿ ಕಾಣ್ತಾ ಹೋಗ್ಬೋದು. ಹಾಗೆ ನೀವು ನೋಡ್ತಾ ಇರ್ಬೋದು, ವಿನೋದ್ ರಾಜ್ ಅವರು ಚಿಕ್ಕ ಪಾಪಲ್ಲಿ ಇರೋಂಥ ಫೋಟೋ ಇದು. ಆಕ್ಚುಲಿ ಕೃಷ್ಣನ್ ಡ್ರೆಸ್ ಅಂತ ಅನ್ಸುತ್ತೆ ಇದು. ವಿನೋದ್ ರಾಜ್ ಅವ್ರನ್ನ ತಾಯಿ ಎತ್ಕೊಂಡಿರೋಂಥ ಫೋಟೋ ಇದು. ನಮ್ಮ ಬಂಗಾರಪ್ಪ ಅವರು ಏನೋ ಕಾಣಿಕೆ ಕೊಡ್ತಾ ಇದ್ದಾರೆ. ಹಾಗೆ ವೀರೇಂದ್ರ ಪಾಟೀಲ್ ಅವ್ರ ಜೊತೆಯಲ್ಲಿ. ಹಾಗೆ ಏನು ಈ ವಾಲ್ಗಳಲ್ಲಿ ಸುತ್ತ ಹಾಕಿದ್ದಾರೆ ನೋಡಿ, ಈ ಫೋಟೋ ನೋಡಿ, ತುಂಬ ಆಶ್ಚರ್ಯವಾಗಿರೋ ನೋಡೋಂಥ ಒಂದು ಫೋಟೋ ಇದು. ಸೊ ಏನು ನವರಸಗಳಲ್ಲಿ ಏನು ಬರ್ತವೆ ಆ ಎಲ್ಲ ರೀತಿಯಾದಂಥ ಫೋಟೋಸ್ಗಳನ್ನ ಈ ವಾಲ್ಗಳಲ್ಲಿ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಎಲ್ಲ ರಾಜಕಾರಣಿ ದಿಗ್ಗಜರುಗಳ ಫೋಟೋಸ್ಗಳ ಜೊತೆ ಕೂಡ ಎಲ್ಲ ನೋಡಿ, ಇಲ್ಲಿ ದೇವರಾಜ್ ಅರಸ್ ಅವ್ರದ್ದು ಕೂಡ ಫೋಟೋ ಇಲ್ಲಿದೆ. ಹಾಗೆ DK ಶಿವಕುಮಾರ್ ಅವರು ಅಮ್ಮನವ್ರಿಗೆ ಹುಷಾರಿಲ್ಲದಾಗ ಬಂದು ಅವರ ಆರೋಗ್ಯ ಪರಿಸ್ಥಿತಿ ವಿಚಾರಿಸಿದಂಥದ್ದು. ಸುಧಾಮೂರ್ತಿ ಅವ್ರ ಜೊತೆನೂ ಕೂಡ ನೋಡ್ಬೋದು ನೀವು. ಸಿದ್ದರಾಮಯ್ಯ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಕೂಡ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು, ತುಂಬಾ ವಿಶೇಷವಾಗಿರೋಂಥದ್ದು ಜಯಚಾಮರಾಜೇಂದ್ರ ಒಡೆಯರ್ ಅವರು ಏನೋ ಕಾಣಿಕೆ, ನೆನಪಿನ ಕಾಣಿಕೆ ನೀಡ್ತಾರೆ ಅಂತ ನೀವು ಕಾಣಬಹುದು. ಇಲ್ಲಿ ತುಂಬಾ ವಿಶೇಷವಾಗಿದೆ. ಇಲ್ಲಿ ನೋಡ್ಬೋದು ನೀವು, ತಾಯಿ ಮಗ ಜಮೀನಲ್ಲಿ ಕೂತ್ಕೊಂಡು ತೆಗ್ದಿರೋಂಥ ಫೋಟೋ ಇದು. ಇದು ಸೆಕೆಂಡ್ ರೌಂಡ್ ಬಂದ ತಕ್ಷಣ ನೆಕ್ಸ್ಟ್ ನಮಗೆ ಇಲ್ಲಿ ಲೀಲಮ್ಮ ಅವರ ಒಂದು ಸ್ಮಾರಕ ಸಿಗುತ್ತೆ. ಬೀಗ ಹಾಕಿದ್ದಾರೆ, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬಾ ಅದ್ಭುತವಾಗಿ
ಏನು ಇದೆಲ್ಲ ಕಲ್ಲಲ್ಲೇ ಎಲ್ಲಾನು ಕೆತ್ತಿ ಮಾಡಿರೋಂಥ ದೇವಾಲಯ. ಬಾಬಾ ಚಂದಮಾಮ ವಿನು ಜೊತೆಯಾಡಲು ಬಾ ಚಂದ. ಅಮ್ಮ, ನೀನು ಹಾಡಿರೋ ಈ ಹಾಡು ಹೃದಯ ಆಳದಲ್ಲಿ ನನ್ನ ಜನ್ಮ ಇರೋವರೆಗೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಂತ ನನಗೆ ಗೊತ್ತಾಗಿದ್ದೆ ಈ ಹಾಡಿಂದ. ನೀನು ಒಂದ್ಸರಿ ಸೋಪ್ ನುಂಗ್ಬಿಟ್ಟಿದೆ, ಅದು ಜ್ಞಾಪಕ ಇದೆಯಾ ನಿನಗೆ? ಮನದಾಸೆ ತೋಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮಧು ಮಂಚಕೆ ವಿಧಿ ಹಂಚಿಕೆ ಅದಕ್ಕೇಕೆ ನಮಸ್ಕಾರ ಸರ್. ಈಗ ಅಮ್ಮವ್ರ ದೇಗುಲ ಆಗಿದೆ. ತಾಯಿ ಗ್ರೇಟಾ ಮಗ ಗ್ರೇಟಾ ಸರ್? ತಾಯಿನೇ ಗ್ರೇಟ್. ತಾಯಿನೇ ಗ್ರೇಟ್. ಹೌದು ಸರ್, ಈಗ ಕಿರುತೆರೆಯಲ್ಲಿ ರಿಯಾಲಿಟಿ ಶೋ, ಡ್ಯಾನ್ಸ್ ಶೋಗಳೆಲ್ಲ ಮಾಡ್ತಾರಲ್ಲ, ನೀವೇ ಹೋಗ್ತಿಲ್ವಾ ಅಥವಾ ಯಾರು ಇಲ್ಲ, ಹೋಗ್ತಿಲ್ವಾ ನನಗೆ ಸರ್? ಪ್ರಾರಂಭದಲ್ಲಿ ಇಷ್ಟ ಇದ್ದಾಗ ನನಗಂತ ಅವಕಾಶ ಸಿಗಲಿಲ್ಲ. ಜಿ ಕನ್ನಡದವ್ರು ಯಾರಿಗೊಂದ್ಸರಿ ಹಾಕೊಂಡ್ರು, ರಘು ದೀಕ್ಷಿತ್ ಅವರು ನಾನು ಮಾಡ್ತಾ ಇದ್ದೆ. ಆಮೇಲೆ ಕಾರಣಾಂತರದಿಂದ ನಾನೇ ಸಿನಿಮಾ ಮಾಡಿದಾಗ ಲೆಕ್ಕ ಬರೆಯೋದು ಈ ಬೆಳಿಗ್ಗೆವರೆಗೂ ನಾನೇನೆ. ನನ್ನ ಬಟ್ಟೆ ಹಿಂಡಾಕೋದು ನಾನೇನೆ. ಹೆಚ್ಚು ಕಡಿಮೆ ನನ್ನ ರೂಮ್ನ ನಾನೇ ಗುಡಿಸ್ಬಿಡ್ತೀನಿ. ರೂಮ್ನಲ್ಲಿ ಇರ್ತಕ್ಕಂಥ ದೇವ್ರ ಫೋಟೋಗಳನ್ನೆಲ್ಲ ಬಟ್ಟೆಗೆ ನೀರು ಹಾಕೊಂಡು ನಾನೇ ಒರೆಸಿರ್ತೀನಿ. ಅದಷ್ಟನ್ನು ಮಾಡುವಾಗ ನನಗೆ ಇದಕ್ಕೆ ಸಮಯ ಕೊಡೋಕ್ಕೆ ಅವಕಾಶ ಆಗ್ತಾ ಇದೆ. ಹೀಗಾಗಿ ನಾನು ಯಾವುದೇ ವಾಹಿನಿಗಳನ್ನ ಯಾರನ್ನು ಪಾಪ ನಾನು ಕೈ ತೋರಿಸಿ ಅವ್ರು ಕರೆದಿದ್ದಾರೆ, ನಾನು ಹೋಗಬೇಕಾಗಿರೋ ಪರಿಸ್ಥಿತಿ. ಸರ್, ಚಿತ್ರರಂಗಕ್ಕೆ ನಿಮ್ಮ ಕಮ್ಬ್ಯಾಕ್ ಯಾವಾಗ ಅಂತ ತಿಳ್ಕೊಬೋದಾ ಸರ್? ಮುಂದೆನೇ ಇದೀನಲ್ಲಪ್ಪ ಬ್ಯಾಕ್ ಫ್ರಂಟ್. ನನಗೂ ಅನ್ನಿಸ್ತಿದೆ, ಯಾರಿಗ ನಮ್ಮ ಹುಡುಗರಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕಲ್ಲ, ಪೋಷಕ ಪಾತ್ರದಲ್ಲ ಅದ್ರ ನಿಂತ್ಕೊಂಡು ಅವ್ರಿಗೆ ಹುಮ್ಮಸ್ಸಾದ್ರೂ ಕೊಡ್ಬೇಕು. ನಮ್ಮ ಕೈಲ ದರ್ಶನ್ ಸಿನಿಮಾ ಸಿಗ್ತಲ್ಲ, ಇದರಲ್ಲಿ ನಾನು ಮಾಡ್ಬೇಕಾಗಿತ್ತು ಕಾಟಿರೋದು. ಫೋನ್ ಮಾಡಿದ್ರು ಪಾಪ, ಇವರು ಡೈರೆಕ್ಟ್ರು ಫೋನ್ ಮಾಡಿದ್ರು, ನನಗೆ ಅಮ್ಮವ್ರ ಆರೋಗ್ಯ ಸರಿ ಅಂತಲೇ ನಾನು ದರ್ಶನ ಅವ್ರ ಪರಿಸ್ಥಿತಿ ನೋಡಿದಾಗ ಹೀಗಾಗ್ಬಿಟ್ಟು, ಅಂದ್ರೆ ಶಿವಣ್ಣ ಅವ್ರ ಪರಿಸ್ಥಿತಿ ನೋಡಿದಾಗ ಏನೇನಾಗೋಗುತ್ತೆ ಈ ಭೂಮಿ ಮೇಲೆ. ಅದರಲ್ಲಿ ನಮ್ಮ ಕನ್ನಡದ ಕಲಾವಿದರಿಗೆ ಯಾಕೆ ಈ ತರ ಒಂದು ನೋವಿನ ಪರಿಸ್ಥಿತಿ ಬಂದು ಸಿಗಾಕೊಂಡ್ಬಿಡಕ್ಕೆ ಅಂತಾನೆ ತುಂಬಾನೇ ಬೇಜಾರಾಗುತ್ತೆ. ನನ್ನ ತಾಯಿಯವರು ಒಂದೊತ್ತು ಊಟಕ್ಕಿದ್ರೆ ಸಾಕು ಅಂತ ಬಂದು ಭಗವಂತ 3 ಹೊತ್ತು ಕೊಟ್ಟ, ಬಾಳಕ್ಕೊಂದು ಮನೆ ಇದ್ರೆ ಸಾಕು 3-4 ಮನೆ ಕೊಟ್ಟ. ಅಯ್ಯೋ ನಾನು ಭತ್ತ ಗಿತ್ತ ಬೆಳ್ಕೋಬೇಕು ಅಂತಂದ್ರೆ 17 ಎಕರೆ ತಮಿಳುನಾಡು ಜಮೀನು ಕೊಟ್ಟ, ಎಲ್ಲಾ ಕಡೆ ಕೊಟ್ಟ. ಆದ್ರೆ ಈ ಪ್ರಾಣನ ಕೂಡಿಕೊಳ್ಳಕ್ಕೆ ಯಾವ್ದು ಬೀರೆ ತೋರ ಇಲ್ಲಲ್ಲ, ಲಾಕರು ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಪ್ರಾಣ ಕೂಡಿಗೆ ಏನಪ್ಪ ಮಾಡೋದು? ಹೋಗಿರೋ ಪ್ರಾಣ ವಾಪಸ್ ಕೊಡು ಅಂತ ಕೇಳಕ್ಕಾಗಲ್ಲ. ಅದೆಲ್ಲ ನೆನ್ಸ್ಕೊಂಡಾಗ ಆ ಮಟ್ಟಕ್ಕೆ ಎಷ್ಟಕ್ಕೆ ಬೇಕು, ಏನ್ ಬೇಕು? ನಮ್ಮ ನಾಡು, ನಮ್ಮ ಜನ ಅವ್ರು ಕೊಟ್ಟಷ್ಟು ಕೊಡ್ಲಿ. ನಮ್ಮ ಶಿವಣ್ಣನ ವಿಷಯದಲ್ಲಿ ಅವರ ಸ್ಥೈರ್ಯ ಇದೆಲ್ಲ, ಆತ್ಮಸ್ಥೈರ್ಯ ಭಾರಿ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಭಗವಂತನ ಹತ್ರ ಏನ್ರೆ ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಆರೋಗ್ಯವಾಗಿ ಅಭಿವೃದ್ಧಿ ಹೊಂದ್ಕೊಂಡು ಮತ್ತೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರು ನಟಿಸ್ತೀವಿ. ನಟ್ಸಕ್ಕಿಂತ ಜಾಸ್ತಿ ಒಂದು ಗಾಡ್ ಫಾದರ್ ತರ ಕೂತ್ಕೊಂಡು ರಾಜನ್ ತರ ಎಲ್ರಿಗೂ ಪ್ರೋತ್ಸಾಹ ಕೊಟ್ಕೊಂಡು ನಾನು ಜೀವನ ಮಾಡಿ, ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಚೈತನ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ಜೀವಕ್ಕೆ ದಂಡನೆ ಕೊಡಬಾರ್ದು. ನನ್ನ ತಾಯಿಯವರು ಕಳ್ಕೊಂಡು ನಾನು 1 ವರ್ಷ ಆಗೋಗಿದೆ. ನೀವು ಓದ್ತಿದ್ರೆ ನನಗೆ ಅಮ್ಮನ ಜವಾಬ್ದಾರಿ ಏನು ಅಂತ ಅರ್ಥ ಆಗ್ತಾ ಇದೆ. ಜವಾಬ್ದಾರಿ ಭಾರಿ ದೊಡ್ಡದು. ಈ ನೀವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ನೋಡ್ರಿ, ನನ್ನಿಂದಾಗಿದ್ದು ಏನು? ಕಳೆದ ತಲೆಮಾರಿನ ಈಗ 80ರ ದಶಕ 70ರ ದಶಕ ಏನು 90ರ ದಶಕದ ಕೆಲವು ಕಲಾವಿದರ ಪರಿಸ್ಥಿತಿಗಳು ನಾನು ಹೇಳ್ತೇನೆ ಸ್ವಲ್ಪ ಸರಿ ಇಲ್ದಿರ ಇರ್ಬೋದು. ಸೊ ನಾನು ಆಗಿದ್ದು ನನ್ನೇನಾಗಿದ್ದು ತಿಂಗಳಿಗಾಗಿದ್ದು ನಾನು ಮಾಡ್ತಾನೆ ಇದ್ದೀನಿ. ಸೊ ಇದನ್ನ ನೋಡಿದಾಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನ ನಾವು ಯೋಚನೆ ಮಾಡಬೇಕು. ಶೋಚನೀಯವಾಗಿದೆ. ನಾನು ಒಬ್ಬನೇ ಇರೋದ್ರಿಂದ ಅಮ್ಮವ್ರು ಇಲ್ಲಿವರೆಗೆ ನನ್ನ ಜೊತೆಲಿ ಇದ್ರು. ಅಯ್ಯೋ ಏನ್ರಿ ಖರ್ಚು ಮಾಡ್ಬಿಡಪ್ಪ, ಯಾರಿಗಾದ್ರೂ ಬಡವ್ರು ಕೊಟ್ಬಿಡಪ್ಪ, ಪಾಪ ನನಗೆಂತ ಖರ್ಚು ಮಾಡ್ಬಿಡ ಬೇಜಾರಾಗತ್ತೆ. ನಾನು ಇದು ಕಟ್ಟಿಟ್ಟಿರೋದು ಯಾಕೆ ಗೊತ್ತೇನೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ನೋಡ್ಬೇಕು, ಅವಾಗ್ಲ ನನ್ಗೆ ನೆಮ್ಮದಿಯಾಗಿ ಟೈಮ್ ಸಿಕ್ಕಿದ್ರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಮನೆ ಕೂಡ ನೆಮ್ಮದಿ ಸಿಗ್ಬೇಕು. ಕೈ ತಲೆ ನಿಂಗೆ ಸವರಿದ್ರೆ ಸ್ವರ್ಗ ಕಣ್ಣಂಗೆ ಕಂಡ್ಬಿಡೋದು. ನಾನು ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ನನ್ನ ತಾಯಿ ಏನಾಯ್ತು ತಾಯಿ ಇರ್ಬೋದು, ರವಿಚಂದ್ರನ್ ಅವ್ರ ತಾಯಿಯವ್ರು ಇರ್ಬೋದು, ತಂದೆಯವರೇ ಹಣೆ ಇರ್ಬೋದು. ಆ ಪ್ರೀತಿ ಇದೆಯಲ್ಲ, ಅವ್ರವ್ರ ಮಕ್ಕಳ ಮೇಲೆ ಅವ್ರ ತಂದೆ ತಾಯಿ ತೋರಿಸೋ ಪ್ರೀತಿ, ಅದು ಭಗವಂತ ಎಲ್ರಿಗೂ ಕಂಡ ನಿಮ್ಗೆ.
ಇವರಲ್ವೇನ್ರಿ ದೇವ್ರು ನಮ್ಗೆ ಕಂಡಿದ್ದ ದೇವ್ರು. ಅವ್ರು ನಮ್ಗೆ ಹೇಳಿರ್ತಾರೆ, ನಮ್ದು ಏನಾಗುತ್ತೆ ಅವ್ರ ವಯಸ್ಸು ನಮ್ಗಿರಲ್ಲ, ನಮ್ ವಯಸ್ಸು ಅವ್ರ ಮಾತನ್ನ ಕೇಳಲ್ಲ. ಎಲ್ಲ ಕೇಳ್ಬೇಕು, ನಾನು ಸರಿ ಹೋಗಿದ್ದೀನಿ ಅನ್ಬೇಕು, ಅವರೇ ಇರಲ್ಲ. ಈಗ ನಾನ್ ಮಾತಾಡ್ತಾ ಇದ್ದೀನಿ, ಪಾಪ ನೀವು ಯುವಕರು, ನಿಮ್ಮ ಹತ್ರ ಹೋಗಿ ನಾನು ಕಣ್ಣಲ್ಲಿ ನೀರು ಹಾಕಿದ್ರೆ ಅರ್ಥನೇ ಇರಲ್ಲ. ನಿಮ್ಗೆ ಬೆನ್ ತಟ್ಟಬೇಕು, ನನ್ನ ಪ್ರಾಣ ಹೋದ್ರು ನಿಮ್ ಬೆನ್ ತಟ್ಟು ನಿಂತ್ಕೊಳ್ಳೋ ನೀನು ಅಂತ ಹೇಳ್ಬೇಕು. ನಾನು ಅದೇ ಕೆಲಸ. ಆ ಸೆಂಟಿಮೆಂಟ್ ಆಗೋಗಿರೋದ್ರಿಂದ ನಿಮ್ ಕಣ್ಣಲ್ಲಿ ನಾನು ನೀರು ತರಿಸೋದು ನ್ಯಾಯ. ನನ್ನನ್ನೂ ಮರೆತು ನೀವು ಜೀವನ ಮಾಡ್ಬೇಕಾದ್ರೆ ಈಗ ಒಳ್ಳೆ ಸಿದ್ಧಾಂತ ಇದ್ರೆ ತಗೊಳ್ರಿ ಅಷ್ಟೇ. ಅಷ್ಟು ಏನು ಹೇಳಕ್ಕಾಗಲ್ಲ. ಇವತ್ತು ತಂದೆ ತಾಯಿನ ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಬಿಟ್ಟು ಬರಂತ ಮಕ್ಕಳಿನ ಕಾಲದಲ್ಲಿ ತಾಯಿಗೋಸ್ಕರ ದೇವಾಲಯನ ಕಟ್ಟಿದ್ದೀರಾ ಇವತ್ತ. ಇದು ಇಡೀ ಇಂಡಿಯಾಗೆ ಒಂದು ಮಾದರಿಯಾಗಿ ಆಗಿದೆ ಸರ್. ಭಾರತ ದೇಶದಲ್ಲಿ ತಾಯಂದಿರಿಗೆ ನಾವು ಬೆಲೆ ಕೊಡುವಂತ ವ್ಯಕ್ತಿಗಳಾಗ್ಬೇಕು. ಏನ್ ನಮ್ಮ ದೇಶದಲ್ಲಿ ಏನ್ ಕಲಿತಾರೆ, ಇದೇನ್ ಕಲಿತಾರೆ? ಇದೊಂದು ದೊಡ್ಡ ಸಂಸ್ಕಾರ, ಸಂಸ್ಕೃತಿ. ಪ್ರೀತಿ ಮಾಡ್ಬೇಕು, ತಾಯಿನ ಪ್ರೀತಿ ಮಾಡ್ಬೇಕು ನಾವು. ಇದನ್ನೆಲ್ಲ ನೋಡಿದ್ರೆ ಸರ್, ನೀವು ಯಾವಾಗ್ಲೂ ಒಂದು ಮಾತಂತೀರಾ, ನಾನು ತಬ್ಲಿ ಮಗ ಅಂತ. ಸರ್ ಇಲ್ಲಿ ಇರೋರು ಎಷ್ಟೋ ಜನ ನಿಮ್ಗೆ ತಾಯಿ ಸ್ಥಾನ ತುಂಬ್ತಿದ್ದಾರೆ. ಆಗ್ಲೇ ನಾವು ಮಾತಾಡ್ಸಿದ್ವಿ ಎಲ್ಲ ತುಂಬಾ ಜನ ತಾಯಿ ಸ್ಥಾನ ತುಂಬ್ತಿದ್ದಾರೆ, ಅಕ್ಕನ ಸ್ಥಾನ, ತಂಗಿ ಸ್ಥಾನ ತುಂಬ್ತಿದ್ದಾರೆ. ಮತ್ತೆ ಯಾಕೆ ಸರ್ ತಬ್ಲಿ ಅಂತ ಅನ್ಕೊಂತೀರಾ? ಎಲ್ಲೋ ಒಂದ್ ಕಡೆ ಹಂಗ ಅನ್ಸ್ಬಿಡ್ತಾರೆ. ರಾತ್ರಿ ಮಲ್ಕೊಳಕ್ ಹೋದಾಗ ತುಂಬಾ ಯೋಚನೆ ಆಗ್ಬಿಡುತ್ತೆ ನಮ್ಗೆ. ಸರ್ ಅನ್ನೋದಕ್ಕಿಂತ ಅಣ್ಣ ಅಂತಾನೆ ಕರೆಯಕ್ಕೆ ಇಷ್ಟಪಡ್ತೀನಿ. ಆಯ್ತು ಆಯ್ತು. ತುಂಬಾ ಯಾಕಮ್ಮ ಅಮ್ಮ, ದೇವ್ರೇ ಭಗವಂತ ಚೆನ್ನಾಗಿ ಯಾರಿಗೂ ನೋವು ಕೊಡೋದ್ ಬೇಡ ದೇವ್ರಿಗೆ. ಥ್ಯಾಂಕ್ಸ್. ಸೊ ಇಲ್ಲಿಗೆ ನೀಲಮ್ಮ ಅವರ ಒಂದು ಸ್ಮಾರಕನ ನೋಡಾದ್ಮೇಲೆ ನೆಕ್ಸ್ಟ್ ಮತ್ತೆ ತಿರ್ಗಾ ಸೇಮ್ ವಾಲ್ಸ್ ಅಲ್ಲಿ ಇರೋಂಥ ಮತ್ತೆ ಫೋಟೋ ಫ್ರೇಮ್ಸ್ ನಾವು ಕಾಣ್ಬೋದು. ಇಲ್ಲಿ ಎಲ್ಲ ನೋಡ್ಬೋದು ನೀವು. ಎಲ್ಲ ವೈಟ್ ಅಂಡ್ ಬ್ಲಾಕ್ ಜಾಸ್ತಿ ಹಾಕಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಲೀಲಮ್ಮ ಅವರು ಒಂದು ಇವರು ತುಂಬಾ ನಾಯಿ ಪ್ರೇಮಿ ಅಂತಲೂ ಹೇಳ್ತಾರೆ. ಅವರು ತೀರ್ಕಲ ಟೈಮಲ್ಲೂ ಕೂಡ ಒಂದು ಬ್ಲಾಕ್ ನಾಯಿ ಅವ್ರ ಜೊತೆ ಇದ್ದಿದ್ದನ್ನು ನೀವು ನೋಡ್ಬೋದು. ಹಳೆ ಫೋಟೋ ಯಾವ್ದೋ ನಾಯಿ ಜೊತೆ ತೆಗ್ಸಿರ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿರೋದು ತಾವು? ನಾವು ಹಾಸನಿಂದ ಬಂದಿದ್ವಿ ಸರ್. ನಾವು ಅಮ್ಮನ್ನ ಇದೆಲ್ಲ ನೋಡ್ಬೇಕು ಅಂತಲೇನೆ ನಮಗೆ ಅಷ್ಟು ಖುಷಿಯಾಗಿ ನಾವು ಅಲ್ಲಿಂದ ಬಂದಿದ್ವಿ ಸರ್. ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಡಿಮೆ. ವಿನೋದಣ್ಣನ ಬಗ್ಗೆ ನಾವು ಟಿವಿಲಿ ನೋಡಿದ್ವಲ್ಲ, ನಾವು ಟಿವಿಲಿ ನೋಡಿದ್ದು ಅಷ್ಟು ಖುಷಿ ಆಯ್ತು, ಅಷ್ಟು ಸಂತೋಷ ಆಯ್ತು. ಅಮ್ಮನ್ನ ಇಷ್ಟು ಚೆನ್ನಾಗಿ ಅವರು ತಾಯಿ ಅಂತ ಇಟ್ಟಿದಾರಲ್ಲ, ಇಷ್ಟು ಎಲ್ಲ ಮಾಡಿ ಅಷ್ಟು ಖುಷಿ ಆಯ್ತು ಸರ್. ನಮ್ಗೆ ಅಮ್ಮನ ಬಗ್ಗೆ ಹೇಳಂಗೆ ಇಲ್ಲ ಸರ್. ನಾವು ಚಿಕ್ಕ ವಯಸ್ಸಿಂದ ಅವ್ರ ಫಿಲಮ್ ರಾಜ್ಕುಮಾರ್ ಅವರು ಜೊತೆಗ್ ಮಾಡ್ತಿದ್ರಲ್ಲ, ಜೊತೆಗ್ ಮಾಡುವದ್ಕಿಂತ ನಾವು ನೋಡಿದೀವಿ ಸರ್ ಅವ್ರನ್ನ. ಅಮ್ಮನ್ನ ಲೀಲಾವತಿ ಅಮ್ಮರ್ನಾಗ್ಲಿ ರಾಜ್ಕುಮಾರ್ ಆಗ್ಲಿ ನಾವು ನೋಡಿದೀವಿ ಮೊದ್ಲಿಂದ. ಅವ್ರ ಫಿಲಮ್ ಅಂದ್ರೆ ನಮ್ಮೂರಲ್ಲಿ ಶಿವಮೊಗ್ಗದಲ್ಲಿ ಮಂಜುನಾಥ ಟಾಕೀಸ್ ಬರೋದು ನಾವು ನೋಡಿದೀವಿ ಸರ್. ಅವ್ರ ಜೊತೆಗೆ ಫಿಲಮ್ ಮಾಡಿರೋದು. ದೇಗುಲ ಪೂರ್ತಿ ಎಲ್ಲ ವೀಕ್ಷಣೆ ಮಾಡಿದ್ರ? ಮಾಡಿದೀನಿ ಸರ್. ಏನ್ ಅನ್ನಿಸ್ತು ನಿಮ್ಗೆ? ನಂಗೆ ಹಿಂದಿದ್ದೆಲ್ಲ ನೋಡಿ ಖುಷಿ ಆಯ್ತು ಸರ್. ನಾನು ಈ ಫಿಲಮ್ ನೋಡಿದ್ದೆಲ್ಲ ನಮ್ ಕಣ್ ಮುಂದೆನೆ ಬಂದಂಗಾತು. ನಾವ್ ಇಲ್ಲಿ ಹಾಕಿರೋ ಫಿಲಮ್ ಎಲ್ಲನೂ ನೋಡಿದ್ವಿ ಸರ್. ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು. ಇನ್ನೊಂದು, ಯಾವಾಗ್ಲೂ ವಿನೋದಣ್ಣ ಹೇಳೋದ್ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ವಿನೋದಣ್ಣ ಯಾವಾಗ್ಲೂ ನಾನು ತಬ್ಲಿ ಮಗ ಅಂತ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತಬ್ಲಿ ಮಗಲ್ಲ ಸರ್, ಸಾವಿರಾರು ಜನ ತಾಯಿದಿರಿದ್ದಾರೆ, ಸಾವಿರಾರು ಜನ ತಾಯಿದಿರಿದ್ದಾರೆ, ಸಾವಿರಾರು ಜನ ತಂಗಿಯದಿರು ಅಕ್ಕದಿರಿದ್ದಾರೆ. ಅವ್ರ ತಬ್ಲಿ ಯಾವತ್ತೂ ಇಲ್ಲ ಸರ್. ಅವ್ರು ಯಾವತ್ತೂ ತಬ್ಲಿ ಮಗ ಆಗದೇ ಇಲ್ಲ. ಇದೇ ತರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ, ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇರ್ಲಿ. ನಾವು ನೋಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ನೋಡೇ ಬಂದಿದ್ರು ಸರ್. ನಾವು ಶುಕ್ರವಾರ ಬರ್ಬೇಕು ಅಂತ ಅನ್ಕೊಂಡಿದ್ರು ನಾವು. ಅವಾಗೆಲ್ಲ ರಶ್ ನೋಡಕ್ಕಾಗಲ್ಲ. ಸರ್ ಇನ್ನೊಂದ್ಸರಿ ಹಾಡು ಹೇಳ್ತೀನಿ ಸರ್. ಹೇಳಿ. ನಲ್ಲುಸಿರೇ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಸರ್ ನಂಗೆ ಎಲ್ಲರ ಮುಂಚೆ ಹೇಳ್ತಿದ್ವಿ ಸರ್. ಈಗ ತುಂಬಾ ಶುಗರ್ಗೆ ಎಲ್ಲ ಮರ್ತೋಗ್ಬಿಟ್ಟಿದೆ ಸರ್. ಪ್ರಸಾದ ಮಾಡಿದ್ರಮ್ಮ? ಮಾಡಿದೆ ಸರ್. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ಸರ್. ನಾವ್ ಅಷ್ಟೊಂದು ದೂರದಿಂದ ಬಂದಿದೀವಲ್ಲ ಸರ್, ಹಾಸನಿಂದ ಬಂದಿವಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ದು ನಾವು, ಬಸ್ಸಿಗೆ ಬಂದಿದ್ದು. ನಿಜವಾಗಿ ಇದೆ ಸರ್, ಇದೆ ಇದೆ. ನೆಲಮಂಗಲಿಂದ ಇಲ್ಲಿಗೆ ನೀವು ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಸರ್. ಸಿಟಿ ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು ಸರ್ ಜನಗಳಿಗೆ. ಇನ್ನು ಸ್ವಲ್ಪ ಬಸ್ಸಿನ ವ್ಯವಸ್ಥೆ ಇರಬೇಕು ಸರ್. ಹೌದು ಸರ್, ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು.
ಇಂಥ ಮಗನ್ನ ಇಂಥ ತಾಯಿನ ನೋಡಕ್ಕೆ ಪ್ರತಿ ಜನಗಳು ಬರ್ಬೇಕು ಸರ್, ಬರ್ಬೇಕು. ನೋಡೋದ್ರಲ್ಲ ಸ್ನೇಹಿತರೆ, ಲೀಲಮ್ಮ ಅವರ ದೇವಾಲಯ ಯಾವ ತರ ಇತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.